ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಕಣ್ಣು ಮತ್ತು ಕಿವಿಯ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಜೋಡಿ ಕಣ್ಣುಗಳು ತಲೆಬುರುಡೆಯ ಕಣ್ಣು ಗೂಡುಗಳು ಅಂತ ಏನ್ ಕರಿತೀವಿ ಆ ಗುಳಿಗಳಲ್ಲಿ ಇದೆ, ಅಂದ್ರೆ ಆರ್ಬಿಟ್ ಅಲ್ಲಿ ಇದೆ. ಮಾನವನ ಕಣ್ಣಿನ ರಚನೆ ಮತ್ತು ಕಾರ್ಯಗಳ ಬಗ್ಗೆ ನಾವಿವಾಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಕಣ್ಣಿನ ಭಾಗಗಳು ನೋಡಿ, ಇದು ಕಣ್ಣಿನ ಪಿಕ್ಚರ್ ಕಾಣಿಸ್ತಾ ಇದೆಯಲ್ವಾ ಕಣ್ಣಿನ ಪಿಕ್ಚರು. ಎಸ್, ಪ್ರೌಢ ಮನುಷ್ಯನ ಕಣ್ಣಿನ ಗುಡ್ಡೆಗಳು ಬಹುಪಾಲು ಗೋಳಾಕಾರದ ರಚನೆಗಳಾಗಿ ಇರ್ತವೆ. ಕಣ್ಣು ಗುಡ್ಡೆಯ ಭಿತ್ತಿಯು 3 ಪದರಗಳಿಂದ ಕೂಡಿದೆ. ನೋಡಿ, 1 2 3 ಕಣ್ಣುಗುಡ್ಡೆಯ ಭಿತ್ತಿ ಏನಿರುತ್ತೆ ಅದು 3 ಪದರಗಳಿಂದ ಕೂಡಿರುತ್ತೆ. ಓಕೆ, ದಟ್ಟವಾದ ಸಂಯೋಜಕ ಅಂಗಾಂಶವನ್ನು ಹೊಂದಿರುವಂತಹ ಹೊರಪದರ ಅಂದ್ರೆ ಸ್ಕ್ಲೀರಾ ಅನ್ನುವಂತಹ ಔಟರ್ ಲೇಯರ್ ಏನಿರುತ್ತೆ ಅದು ಸಂಯೋಜಕ ಅಂಗಾಂಶದಿಂದ ಆಗಿರುತ್ತೆ. ಈ ಪದರದ ಮುಂಭಾಗವನ್ನ ನಾವು ಕಾರ್ನಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಮಧ್ಯ ಪದರ ಏನಿರುತ್ತೆ ಅದು ಕೋರಾಯ್ಡ್ ಅನ್ನುವಂತಹ ನೀಲಿ ಬಣ್ಣದಂತೆ ಕಾಣುತ್ತೆ ಮತ್ತು ಹೆಚ್ಚು ರಕ್ತನಾಳಗಳನ್ನ ಅದು ಒಳಗೊಂಡಿರುತ್ತೆ. ಇನ್ನು ಕಣ್ಣಿನ ಗುಡ್ಡೆಯ ಕೋರಾಯ್ಡ್ ಪದರದ 2/3 ಹಿಂಭಾಗವು ತುಂಬಾನೇ ತೆಳ್ಳಗಿರುತ್ತೆ. ಆದ್ರೆ ಮುಂಭಾಗ ಏನಿರುತ್ತಲ್ವಾ ಅದು ದಪ್ಪ ಇರುತ್ತೆ. ಇಲ್ಲಿ ಸಿಲಿಯರಿ ಬಾಡಿ ಆಗಿರುತ್ತೆ. ಸಿಲಿಯರಿ ಕಾಯ ಏನಿರುತ್ತಲ್ವಾ ಸ್ವಯಂ ಮುಂದುವರೆದು ವರ್ಣಕ ಮತ್ತು ಅಪಾರದರ್ಶಕವಾಗಿರುವಂತದ್ದಾಗಿರುತ್ತೆ. ಅಂದ್ರೆ ಅಪಾರದರ್ಶಕವಾದ ವರ್ಣಪಟಲ ಆಗಿದೆ ಯಾವುದು ಸಿಲಿಯರಿ ಕಾಯ. ಸೊ ಇದು ಕಣ್ಣಿನ ಗೋಚರಿಸುವಂತಹ ಬಣ್ಣದ ಭಾಗ ಐರಿಸ್ ಆಗಿರುತ್ತೆ. ಸೊ ಕಣ್ಣು ಗುಡ್ಡೆಯ ಸಿಲಿಯರಿ ಕಾಯಕ್ಕೆ ಅಂಟಿಕೊಂಡಿರುವಂತಹ ಅಲಂಬಕ ಬಂಧಗಳು ಅಂದ್ರೆ ಸಸ್ಪೆನ್ಸರಿ ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಇವು ಸುಸ್ಥಿತಿಯಲ್ಲಿ ಹಿಡಿದಿಟ್ಟುಕೊಂಡಿರುವಂತಹ ಪಾರದರ್ಶಕವಾದ ಸ್ಫಟಿಕೀಯ ಲೆನ್ಸ್ ಒಳಗೊಂಡಿರುತ್ತೆ. ಇನ್ನು ಮಸೂರದ ಮುಂಭಾಗದಲ್ಲಿ ವರ್ಣಪಟಲದಿಂದ ಆವೃತವಾಗಿರುವಂತಹ ರಂಧ್ರವನ್ನ ನಾವು ಪ್ಯೂಪಿಲ್ ಅಂತ ಹೇಳಿ ಕರಿತೀವಿ. ಅದನ್ನ ಪಾಪೆ ಅಂತ ಕೂಡ ಕರೀತಾರೆ. ಓಕೆ, ವರ್ಣಪಟಲ ಇಲ್ಲಿ ಏನ್ ವರ್ಣಪಟಲದಿಂದ ಆವೃತವಾಗಿರುವಂತಹ ರಂಧ್ರವನ್ನ ನಾವು ಪ್ಯೂಪಿಲ್ ಅಂತ ಕರಿತಾರೆ. ಇನ್ನು ಪಾಪೆಯ ವ್ಯಾಸವನ್ನ ವರ್ಣಪಟಲದ ಸ್ನಾಯು ತಂತುಗಳು ನಿಯಂತ್ರಿಸ್ತವೆ. ಓಕೆ, ಇನ್ನು ಕಣ್ಣಿನ ಗುಡ್ಡೆಯ ಒಳಪದರವನ್ನ ಅಕ್ಷಿಪಟಲ ಅಂತ ಕರೀತಾರೆ. ಓಕೆ, ಕಣ್ಣಿನ ಗುಡ್ಡೆಯ ಒಳಭಾಗವನ್ನ ಅಕ್ಷಿಪಟಲ ಅಂತ ಕರೀತಾರೆ. ಸೊ ಈ 3 ನರಕೋಶೀಯ ಪದರಗಳನ್ನ ಇದು ಒಳಗೊಂಡಿರುತ್ತೆ. ಒಳಗಿನಿಂದ ಹೊರಕ್ಕೆ ಅನುಕ್ರಮವಾಗಿ ನರಮುಡಿ ಜೀವಕೋಶಗಳು, ಆಮೇಲೆ ದ್ವಿಧ್ರುವೀಯ ಜೀವಕೋಶಗಳು ಮತ್ತೆ ದ್ಯುತಿಗ್ರಾಹಕ ಜೀವಕೋಶಗಳು ಅಂದ್ರೆ ಫೋಟೋ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ಸೊ ಇವುಗಳನ್ನ ಹೊಂದಿರುತ್ತೆ. ಇದರಲ್ಲಿ ದ್ಯುತಿಗ್ರಾಹಕ ಜೀವಕೋಶಗಳಲ್ಲಿ 2 ವಿಧಗಳನ್ನ ನಾವು ನೋಡ್ತೀವಿ, ಒಂದು ರಾಡ್ಸ್ ಮತ್ತು ಕೋನ್ಸ್ ಅಂತ. ಓಕೆ, ಸೊ ಈ ರಾಡ್ಸ್ ಅಂಡ್ ಕೋನ್ಸ್ ಯಾವುದು ಅಂತ ಹೇಳಿದ್ರೆ ಫೋಟೋ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಈ ಜೀವಕೋಶಗಳು ದ್ವಿತಿವರ್ಣ ದ್ರವ್ಯ ಅಂದ್ರೇನು ಫೋಟೋ ಪಿಗ್ಮೆಂಟ್ ಅಂತ ಏನ್ ಕರಿತೀವಿ ಅಂತಹ ಒಂದು ದ್ಯುತಿ ಸಂವೇದಕ ಅಂದ್ರೆ ಫೋಟೋ ಸೆನ್ಸಿಟಿವ್ ಪ್ರೋಟೀನ್ ಗಳನ್ನ ಇದು ಒಳಗೊಂಡಿರುತ್ತೆ. ಇನ್ನು ಪ್ರಕಾಶಮಾನವಾದಂತಹ ಬೆಳಕಿನಲ್ಲಿ ದೃಷ್ಟಿ ಹಾಗೂ ವರ್ಣದೃಷ್ಟಿಗಳು, ಶಂಕು ಕೋಶಗಳ ಕಾರ್ಯಗಳು ಮತ್ತು ಮಂದ ಪ್ರಕಾಶದಲ್ಲಿನ ದೃಷ್ಟಿಯು ಸರಳ ಜೀವಕೋಶಗಳ ಕಾರ್ಯ ಆಗಿರುತ್ತೆ. ಇನ್ನು ಸರಳ ಜೀವಕೋಶಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ರೋಡೋಪ್ಸಿನ್ ಎನ್ನುವಂತಹ ನೇರಳೆ ಮಿಶ್ರಿತ ಕೆಂಪು ಪ್ರೋಟೀನ್ ಇರುತ್ತೆ ಅದರಲ್ಲಿ ಸರಳು ಜೀವಕೋಶಗಳಲ್ಲಿ. ಇದು ಎ ಜೀವಸತ್ವದ ನಿಷ್ಪನ್ನವನ್ನ ಒಳಗೊಂಡಿರುತ್ತೆ. ಸೊ ಇದರಲ್ಲಿ ವಿಟಮಿನ್ ಎ ನಿಷ್ಪನ್ನ ಒಳಗೊಂಡಿರುತ್ತೆ. ಇದನ್ನ ದೃಷ್ಟಿ ನೇರಳೆ ಅಂತ ಕೂಡ ಕರೀತಾರೆ. ಈ ರೋಡೋಪ್ಸಿನ್ ಅನ್ನ ದೃಷ್ಟಿ ನೇರಳೆ ಅಂತ ಕೂಡ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸರಳು ಜೀವಕೋಶಗಳಲ್ಲಿ ರೋಡೋಪ್ಸಿನ್ ಅನ್ನುವಂತಹ ನೇರಳೆ ಮಿಶ್ರಿತ ಕೆಂಪು ಪ್ರೋಟೀನ್ ಇರುತ್ತೆ. ಓಕೆ, ಇದು ಎ ಜೀವಸತ್ವದ ನಿಷ್ಪನ್ನವನ್ನ ಒಳಗೊಂಡಿರುತ್ತೆ. ಇದಕ್ಕೆ ದೃಷ್ಟಿ ನೇರಳೆ ಅಂತ ಕೂಡ ಕರೀತಾರೆ. ಮಾನವನ ಕಣ್ಣಿನಲ್ಲಿ ಶಂಕುಕೋಶಗಳು 3 ತರಹ ಇರ್ತವೆ. ಅವು ಕೆಂಪು, ಹಸಿರು, ನೀಲಿ, ಬೆಳಕಿಗೆ ಪ್ರತಿಕ್ರಿಯಿಸುವಂತಹ ವಿಶೇಷ ದ್ಯುತಿವರ್ಣ ದ್ರವ್ಯಗಳನ್ನ ಒಳಗೊಂಡಿರುತ್ತೆ. ಇನ್ನು ಶಂಕುಕೋಶಗಳು ಮತ್ತು ಅವುಗಳ ದ್ಯುತಿವರ್ಣ ದ್ರವ್ಯಗಳ ವಿವಿಧ ರೀತಿಯ ಸಂಯೋಗದಿಂದ ವಿಭಿನ್ನ ಬಣ್ಣಗಳ ಸಂವೇದನೆ ಅದರಲ್ಲಿ ಉಂಟಾಗ್ತಾ ಹೋಗುತ್ತೆ. ಈ ಶಂಕುಕೋಶಗಳು ಏನಿರ್ತಾವಲ್ವಾ ಸಮಾನವಾಗಿ ಪ್ರಚೋದಿಸಿದಾಗ ಬಿಳಿ ಬಣ್ಣದ ಸಂಯೋಜನೆ ಉಂಟಾಗುತ್ತೆ. ಓಕೆ, ಸೊ ಕಣ್ಣುಗುಡ್ಡೆಯ ಹಿಂಭಾಗದ ಧ್ರುವದ ಮಧ್ಯಸ್ಥ ಭಾಗದ ಸ್ವಲ್ಪ ಮೇಲೆ ನಮಗೆ ಆಪ್ಟಿಕ್ ನರ್ವ್ ಅಂದ್ರೇನು ಚಾಕ್ಷುಷ ನರ ಅಂತ ಹೇಳ್ತೀವಿ. ಇವುಗಳು ಕಣ್ಣಿನಿಂದ ಹೊರ ಹೋಗ್ತವೆ ಮತ್ತು ಅಕ್ಷಿಪಟಲದ ರಕ್ತನಾಳಗಳು ಕಣ್ಣನ್ನ ಪ್ರವೇಶಿಸ್ತವೆ. ಈ ಪ್ರದೇಶದಲ್ಲಿ ದ್ಯುತಿಗ್ರಾಹಕ ಜೀವಕೋಶಗಳು ಯಾವುದೇ ರೀತಿ ಇರೋದಿಲ್ಲ. ಆದ್ರಿಂದ ಇದನ್ನ ಅಂಧ ಪ್ರದೇಶ ಅಂದ್ರೇನು ಬ್ಲೈಂಡ್ ಸ್ಪಾಟ್ ಅಂತ ಹೇಳಿ ಕರಿತೀವಿ. ಅಂಧ ಪ್ರದೇಶದ ಪಾರ್ಶ್ವಕ್ಕೆ ಕಣ್ಣಿನ ಹಿಂಬದಿಯ ಧ್ರುವದಲ್ಲಿ ಹಳದಿ ಛಾಯೆಯ ವರ್ಣದ್ರವ್ಯ ಪ್ರದೇಶ ಇರುತ್ತೆ.
ಅದಕ್ಕೆ ಮ್ಯಾಕುಲಾ ಲುಟಿಯಾ ಅಂತ ಕರೀತಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಂಧ್ರ ಪ್ರದೇಶ ಅಲ್ಲ, ಅಂಧ ಪ್ರದೇಶ. ಓಕೆ, ಅಂಧ ಪ್ರದೇಶದ ಪಾರ್ಶ್ವಕ್ಕೆ ಕಣ್ಣಿನ ಹಿಂಬದಿಯ ಧ್ರುವದಲ್ಲಿ ಹಳದಿ ಛಾಯೆಯ ವರ್ಣ ದ್ರವ್ಯ ಪ್ರದೇಶವಿದ್ದು ಅದಕ್ಕೆ ಮ್ಯಾಕುಲಾ ಲೂಟಿಯಾ ಅಂತ ಹೇಳಿ ಕರೀತಾರೆ. ಈ ಪ್ರದೇಶದ ನಡುವೆ ಕುಳಿ ಇದ್ದು ಆ ಕುಳಿಯನ್ನ ಫೋವಿಯಾ ಅಂತ ಕರೀತಾರೆ. ಸೊ ಫೋವಿಯಾ ಏನಿದೆ ಅದು ಅಕ್ಷಿಪಟಲದ ತೆಳ್ಳಗಿರುವಂತಹ ರಚನೆ ಆಗಿರುತ್ತೆ. ದಟ್ಟವಾಗಿ ತುಂಬಿಕೊಂಡಿರುವಂತಹ ಶಂಕುಕೋಶಗಳಿಂದ ಮಾತ್ರನೇ ಆಗಿರುತ್ತೆ. ಸೊ ಈ ಪ್ರದೇಶದಲ್ಲಿ ದೃಷ್ಟಿಯು ಅತ್ಯಂತ ತೀಕ್ಷ್ಣ ಮತ್ತು ಸ್ಪಷ್ಟವಾಗಿ ಇರುತ್ತೆ. ಇನ್ನು ಕಾರ್ನಿಯಾ ಮತ್ತು ಮಸೂರದ ನಡುವೆ ಆವರಣವನ್ನ ಜಲರಸ ಧಾತು ಕೋಣೆ ಅಂದ್ರೆ ಅಕ್ವೇಯಸ್ ಚೇಂಬರ್ ಅಂತ ಕರಿತೀವಿ. ಇದರಲ್ಲಿ ಇರುವಂತಹ ತೆಳುವಾದ ನೀರಿನಂತಹ ದ್ರವಕ್ಕೆ ಜಲರಸ ಧಾತು ಅಂತ ಕರೀತಾರೆ. ಅಂದ್ರೇನು, ಅಕ್ವೇಯಸ್ ಹ್ಯೂಮರ್ ಅಂತ ಕರೀತಾರೆ. ಸೊ ಮಸೂರ ಮತ್ತು ಅಕ್ಷಿಪಟಲಗಳ ನಡುವೆ ಇರುವಂತಹ ಆವರಣವನ್ನ ಕಾಚಕ ರಸಧಾತು ಕೋಣೆ ಅಂತ. ಓಕೆ, ಕಾಚಕ ರಸಧಾತು ಕೋಣೆ ಅಂದ್ರೆ ವಿಟ್ರಿಯಸ್ ಚೇಂಬರ್ ಅಂತ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಸೂರ ಮತ್ತು ಅಕ್ಷಿಪಟಲಗಳ ನಡುವೆ ಇರುವಂತಹ ಆವರಣವನ್ನ ಕಾಚಕರ ರಸಧಾತು ಕೋಣೆ ಅಂತ ಕರೀತಾರೆ. ಇದರಲ್ಲಿ ತುಂಬಿಕೊಂಡಿರುವಂತಹ ಪಾರದರ್ಶಕ ಕಲಿಲ ದ್ರಾವಣವನ್ನ, ಅದರೊಳಗಡೆ ಇರುವಂತಹ ಪಾರದರ್ಶಕ ಕಲಿಲ ದ್ರಾವಣವನ್ನ ಕಾಚಕ ರಸಧಾತು ಅಂತ ಕರೀತಾರೆ. ಓಕೆ, ಕಾಚಕ ರಸಧಾತು ಕೋಣೆ ಅಂತ ಹೇಳಿದ್ರೆ ಮಸೂರ ಮತ್ತು ಅಕ್ಷಿಪಟಲಗಳ ನಡುವೆ ಇರುವಂತಹ ಆವರಣವನ್ನ ಕಾಚಕ ರಸಧಾತು ಕೋಣೆ ಅಂತ ಕರೀತಾರೆ. ಸೊ ಕಾಚಕ ರಸಧಾತು ಅಂತ ಹೇಳಿದ್ರೆ ಅದರಲ್ಲಿ ಅಂದ್ರೆ ಮಸೂರ ಮತ್ತು ಅಕ್ಷಿಪಟಲಗಳ ನಡುವೆ ಇರುವಂತಹ ಆವರಣ ಏನಿದೆ ಅದರಲ್ಲಿ ತುಂಬಿಕೊಂಡಿರುವಂತಹ ಪಾರದರ್ಶಕ ಕಲಿಲ ದ್ರಾವಣ. ಓಕೆ, ಅದನ್ನ ವಿಟ್ರೇಯಸ್ ಹ್ಯೂಮರ್ ಅಂತ ಕರೀತಾರೆ. ಓಕೆ, ಇನ್ನು ದೃಷ್ಟಿಯ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಓಕೆ, ದೃಷ್ಟಿಯ ಕಾರ್ಯವಿಧಾನ ನೋಡಿ. ಬೆಳಕಿನ ಕಿರಣಗಳಲ್ಲಿ ಇರುವಂತಹ ಗೋಚರ ತರಂಗಾಂತರವು ಮಸೂರ ಮತ್ತು ಕಾರ್ನಿಯ ಮುಖಾಂತರ ಅಕ್ಷಿಪಟಲದ ಮೇಲೆ ಕೇಂದ್ರೀಕರಣಗೊಂಡಾಗ ಸರಳಕೋಶ ಮತ್ತು ಶಂಕುಕೋಶಗಳಲ್ಲಿ ವಿಭವಗಳು ಉತ್ಪತ್ತಿ ಆಗ್ತವೆ. ಸೊ ಈಗಾಗಲೇ ಹೇಳಿರೋ ತರ ಮಾನವನ ಕಣ್ಣುಗಳು ದ್ಯುತಿ ಸಂವೇದಿ ಸಂಯುಕ್ತಗಳಾಗಿರುವಂತಹ ಆಪ್ಸಿನ್ ಮತ್ತು ರೆಟಿನಾಲ್ ಗಳನ್ನ ಒಳಗೊಂಡಿರುತ್ತೆ. ಓಕೆ, ಆಪ್ಸಿನ್ ಅನ್ನೋದು ಒಂದು ಪ್ರೋಟೀನು, ರೆಟಿನಾಲ್ ಅನ್ನುವಂಥದ್ದು ಒಂದು ಜೀವಸತ್ವ ಎ ಅಂತ ಏನ್ ಕರಿತೀವಿ ಅದರ ಆಲ್ಡಿಹೈಡ್ ಆಗಿರುತ್ತೆ. ರೆಟಿನಾಲ್ ವಿಟಮಿನ್ ಎ ಆಲ್ಡಿಹೈಡ್ ರೆಟಿನಾಲ್ ಆಗಿರುತ್ತೆ. ಓಕೆ, ಬೆಳಕು ಆಪ್ಸಿನ್ ನಿಂದ ರೆಟಿನಾಲ್ ಬೇರ್ಪಡುವಂತೆ ಪ್ರಚೋದಿಸುತ್ತೆ. ಇದು ಆಪ್ಸಿನ್ ನ ರಚನೆಯ ಬದಲಾವಣೆಗೂ ಕೂಡ ಕಾರಣ ಆಗುತ್ತೆ. ಇದು ಪೊರೆಯ ಪಾರಗಮ್ಯತೆಯಲ್ಲಿ ಬದಲಾವಣೆಯನ್ನ ತರುತ್ತೆ. ಇದ್ರ ಪರಿಣಾಮದಿಂದ ಏನಾಗುತ್ತೆ, ದ್ಯುತಿಗ್ರಾಹಕ ಜೀವಕೋಶಗಳಲ್ಲಿ ವಿಭವಾಂತರಗಳು ಉತ್ಪತ್ತಿ ಆಗ್ತವೆ. ಸೊ ಈ ಘಟನೆಯು ಒಂದು ಸಂಕೇತವನ್ನ ಉತ್ಪತ್ತಿ ಮಾಡುತ್ತೆ. ಈ ಸಂಕೇತವು ದ್ವಿಧ್ರುವೀಯ ನರಜೀವಕೋಶಗಳ ಮುಖಾಂತರ ನರಮುಡಿ ಜೀವಕೋಶಗಳಲ್ಲಿ ಕ್ರಿಯಾ ವಿಭವಗಳನ್ನ ಉತ್ಪತ್ತಿ ಮಾಡುತ್ತೆ. ಈ ಕ್ರಿಯಾ ವಿಭವಗಳು ಚಾಕ್ಷುಷ ನರಗಳ ಮುಖಾಂತರ ಮೆದುಳಿನ ದೃಷ್ಟಿ ರಗಟೆ ಅಂದ್ರೇನು ವಿಜುವಲ್ ಕಾರ್ಟೆಕ್ಸ್ಗೆ ಪ್ರವೇಶಕ್ಕೆ ಅಂದ್ರೆ ಆ ಒಂದು ಪ್ರದೇಶಕ್ಕೆ ಇದು ಪ್ರಸಾರಗೊಳ್ಳುತ್ತೆ. ಅಲ್ಲಿ ಆವೇಗಗಳು ವಿಶ್ಲೇಷಣೆಗೊಂಡು ಹಿಂದಿನ ಜ್ಞಾಪಕ ಶಕ್ತಿ ಮತ್ತು ಅನುಭವವನ್ನ ಅವಲಂಬಿಸಿ ಅಕ್ಷಿಪಟಲದ ಮೇಲೆ ಪ್ರತಿಬಿಂಬವನ್ನ ಮೂಡಿಸ್ತವೆ. ಸೊ ಇದು ಈ ರೀತಿಯಾಗಿ ದೃಷ್ಟಿಯ ಕಾರ್ಯವಿಧಾನ ಉಂಟಾಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಸಿನ್ ಮತ್ತೆ ರೆಟಿನಾಲ್ ಇವನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು. ರೆಟಿನಾಲ್ ಅನ್ನುವಂಥದ್ದು ವಿಟಮಿನ್ ಎ ನ ಆಲ್ಡಿಹೈಡ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಕಿವಿ ಆಯ್ತು, ಕಣ್ಣಾಯ್ತು. ಈಗ ಕಿವಿ ಬಗ್ಗೆ ನೋಡೋಣ. ಕಿವಿಗಳು ಶಬ್ದಗಳನ್ನ ಕೇಳುವ ಮತ್ತು ದೇಹದ ಸಮತೋಲನವನ್ನ ಕಾಪಾಡುವಂತಹ 2 ಜ್ಞಾನವಾಹಿ ಕಾರ್ಯಗಳನ್ನ ಪ್ರದರ್ಶಿಸುತ್ತೆ. ಅಂದ್ರೇನು, ಶಬ್ದವನ್ನ ಕೇಳೋದ್ರ ಜೊತೆಗೆ ದೇಹದ ಸಮತೋಲನವನ್ನೂ ಕೂಡ ಕಿವಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿನೇ ನಾವು ಕಿವಿಗೆ ಹತ್ತಿ ಇಟ್ಕೋಬೇಕು ಗಾಳಿ ಇದ್ದಾಗ ಅಂತ ಯಾಕೆ ಹೇಳ್ತೀವಿ, ಅದು ನಮ್ಮ ಬಾಡಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಕಿವಿಗಳು ಶಬ್ದವನ್ನ ಕೇಳುವ ಮತ್ತು ದೇಹದ ಸಮತೋಲನವನ್ನ ಕಾಪಾಡುವಂತಹ 2 ಜ್ಞಾನವಾಹಿ ಕಾರ್ಯಗಳನ್ನ ಪ್ರದರ್ಶಿಸುತ್ತೆ. ಅಂಗರಚನೆಯ ಆಧಾರದ ಮೇಲೆ ಕಿವಿಯನ್ನ ನಾವು ಹೊರಕಿವಿ, ಮಧ್ಯ ಕಿವಿ ಮತ್ತೆ ಒಳಕಿವಿ ಅಂತ ಹೇಳಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, ಹೊರಕಿವಿ ಏನಿದೆ ಅದು ಕಿವಿಯಾಲೆ ಅಂದ್ರೇನು ಪಿನ್ನ ಅಂತ ಹೇಳ್ತೀವಿ. ಮತ್ತು ಬಾಹ್ಯ ಕರ್ಣನಾಳ ಅಂದ್ರೆ ಎಕ್ಸ್ಟರ್ನಲ್ ಆಡಿಟರಿ ಮೀಟರ್ಸ್ ಅನ್ನುವಂಥ ಭಾಗಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಎಕ್ಸ್ಟರ್ನಲ್ ಇಯರ್ ಏನಿರುತ್ತೆ ಅದು ಎಕ್ಸ್ಟರ್ನಲ್ ಆಡಿಟರಿ ಮೀಟರ್ಸ್ ಮತ್ತೆ ಪಿನ್ನವನ್ನ ಒಳಗೊಂಡಿರುತ್ತೆ. ಬಾಹ್ಯ ಕರ್ಣನಾಳವು ಒಳಗಡೆಗೆ ಮುಂದುವರೆದು ಕಿವಿಯ ತಮಟೆ ತನಕ ಹರಡಿಕೊಂಡಿರುತ್ತೆ. ಸೊ ಕಿವಿಯಾಲೆ ಮತ್ತು ಕರ್ಣನಾಳಗಳ ಚರ್ಮಗಳಲ್ಲಿ ಅತಿ ಸೂಕ್ಷ್ಮವಾದ ಕೂದಲುಗಳು ಹಾಗೂ ಮೇಣವನ್ನ ಸ್ರವಿಸುವಂತಹ ಗ್ರಂಥಿಗಳನ್ನ ನೋಡ್ಬೋದು. ಕಿವಿ ತಮಟೆಯ ಹೊರಭಾಗದಲ್ಲಿ ಚರ್ಮ ಮತ್ತು ಒಳಭಾಗದಲ್ಲಿ ಲೋಳೆ ಪೊರೆಯ ಹೊದಿಕೆ ಇರುವಂತಹ ಸಂಯೋಜಕ ಅಂಗಾಂಶದಿಂದ ಆಗಿರುತ್ತೆ.
ಓಕೆ, ಇನ್ನು ಮಧ್ಯ ಕಿವಿ ಏನಿರುತ್ತಲ್ವಾ, ಸರಪಳಿಯಲ್ಲಿ ಇದ್ದಂತೆ ಒಂದಕ್ಕೆ ಮತ್ತೊಂದು ಅಂಟಿಕೊಂಡಿರುವಂತಹ ಸುತ್ತಿಗೆ ಮೂಳೆ, ಅಡಿಗಲ್ಲು ಮತ್ತು ರಿಕಾಪು ಎಂಬ 3 ಮೂಳೆಗಳನ್ನ ಒಳಗೊಂಡಿರುತ್ತೆ ಮಧ್ಯ ಕಿವಿ. ಓಕೆ, ಮಧ್ಯ ಕಿವಿ ಏನಿದೆ ಅದು ಸರಪಳಿಯಲ್ಲಿ ಇದ್ದಂತೆ ಒಂದಕ್ಕೆ ಮತ್ತೊಂದು ಅಂಟಿಕೊಂಡಿರುವಂತಹ ಸುತ್ತಿಗೆ ಮೂಳೆ, ಮಲ್ಲೇಯಸ್ ಅಂತ ಹೇಳ್ತೀವಿ, ಸುತ್ತಿಗೆ ಮೂಳೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಸುತ್ತಿಗೆ ಮೂಳೆ ಮತ್ತೆ ಅಡಿಗಲ್ಲು ಅಂದ್ರೇನು, ಇನ್ಕಸ್ ಅಂತ ಹೇಳಿ. ಓಕೆ, ಸುತ್ತಿಗೆ ಮೂಳೆ, ಅಡಿಗಲ್ಲು ಮತ್ತು ರಿಕಾಪು ಅಂದ್ರೇನು, ಸ್ಟೇಪ್ಸ್ ಅಂತ ಹೇಳ್ತೀವಿ, ರಿಕಾಪು. ಓಕೆ, ಮತ್ತೆ ರಿಕಾಪು ಅನ್ನುವಂತಹ 3 ಮೂಳೆಗಳನ್ನ ಒಳಗೊಂಡಿರುತ್ತೆ. ಇನ್ನು ಸುತ್ತಿಗೆ ಮೂಳೆಯು ಕಿವಿಯ ತಮಟೆಗೆ ಮತ್ತು ರಿಕಾಪು ಕಾಕ್ಲಿಯಾದ ಅಂಡಾಕಾರದ ಕಿಟಕಿಗೆ ಅದು ಜೋಡಣೆಗೊಂಡಿರುತ್ತೆ. ಕಿವಿಯ ಮೂಳೆಗಳು ಒಳ ಕಿವಿಯೆಡೆಗೆ ಶಬ್ದ ತರಂಗಗಳ ಸಂವಹನದ ಕಾರ್ಯ ಸಾಮರ್ಥ್ಯವನ್ನ ಹೆಚ್ಚಿಸ್ತವೆ. ಓಕೆ, ಇನ್ನು ಮಧ್ಯ ಕರ್ಣಾಂತರ ನಾಳ ಅಂದ್ರೇನು, ಎಸ್ಟೂಕಿಯನ್ ಟ್ಯೂಬ್ ಅಂತ ಹೇಳ್ತೀರಿ. ಓಕೆ, ಎಸ್ಟೂಕಿಯನ್ ಅಥವಾ ಯುಸ್ಟಾಚಿಯನ್ ಟ್ಯೂಬ್ ಅಂತ ಕೂಡ ಹೇಳ್ತಾರೆ, ಅಂದ್ರೆ ಮಧ್ಯ ಕರ್ಣಾಂತರ ನಾಳ ಅಂತ. ಓಕೆ, ಇದು ಮಧ್ಯ ಕಿವಿಯ ಕುಹರ ಮತ್ತು ಗಂಟಲಿನ ನಡುವೆ ಸಂಬಂಧವನ್ನ ಕಲ್ಪಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಧ್ಯ ಕರ್ಣಾಂತರ ನಾಳವು ಕಿವಿಯ ತಮಟೆಯ ಎರಡೂ ಬದಿಗಳಲ್ಲಿ ಸಮಾನವಾದ ಒತ್ತಡವನ್ನ ಕಾಪಾಡೋದಕ್ಕೆ ಇದು ಸಹಕಾರಿ ಆಗಿದೆ, ಎಸ್ಟೂಚಿಯನ್ ಟ್ಯೂಬ್. ಓಕೆ, ಇನ್ನು ಲ್ಯಾಬಿರಿಂತ್ ಅಂತ ಹೇಳ್ತೀವಿ. ಓಕೆ, ಈ ಲ್ಯಾಬಿರಿಂತ್ ಅಂತ ಕರೆಯಲ್ಪಡುವಂತಹ ದ್ರವ ಏನಿರುತ್ತೆ, ಈ ಲ್ಯಾಬಿರಿಂತ್ ಅಂತ ಏನ್ ಹೇಳ್ತೀವಿ, ಇದು ಒಂದು ದ್ರವ. ಓಕೆ, ಲ್ಯಾಬಿರಿಂತ್ ಅಂತ ಏನ್ ಹೇಳ್ತೀವಿ, ಇದು ಒಂದು ದ್ರವ. ಓಕೆ, ಅಂದ್ರೆ ಲ್ಯಾಬಿರಿಂತ್ ಎಂದು ಕರೆಯಲ್ಪಡುವಂತಹ ದ್ರವ ತುಂಬಿಕೊಂಡಿರುವ ಒಳಕಿವಿಯು ಎಲುಬಿನ ಲ್ಯಾಬಿರಿಂತ್ ಮತ್ತು ಪೊರೆಪೂರಿತ ಲ್ಯಾಬಿರಿಂತ್ ಅಂದ್ರೆ ಬೋನಿ ಲ್ಯಾಬಿರಿಂತ್ ಮತ್ತೆ ಮೆಂಬ್ರೇನಸ್ ಲ್ಯಾಬಿರಿಂತ್ ಅನ್ನುವಂತಹ 2 ಭಾಗಗಳನ್ನ ಈ ಲ್ಯಾಬಿರಿಂತ್ ಒಳಗೊಂಡಿರುತ್ತೆ. ಓಕೆ, ಲ್ಯಾಬಿರಿಂತ್ ಒಂದು ಬೋನಿ ಲ್ಯಾಬಿರಿಂತ್, ಇನ್ನೊಂದು ಮೆಂಬ್ರೇನಸ್ ಲ್ಯಾಬಿರಿಂತ್ ಅಂತ ಹೇಳಿ 2 ಭಾಗಗಳನ್ನ ಒಳಗೊಂಡಿರುತ್ತೆ. ಈ ಎಲುಬಿನ ಲ್ಯಾಬಿರಿಂತ್ ಏನಿರುತ್ತೆ ಅಂದ್ರೆ ಬೋನಿ ಲ್ಯಾಬಿರಿಂತ್ ಏನಿರುತ್ತೆ, ಕಾಲುವೆಗಳ ಒಂದು ಸರಣಿ ಅಂತ ಹೇಳ್ಬೋದು. ಈ ಕಾಲುವೆಗಳ ಒಳಗೆ ಪೊರೆಪೂರಿತ ಲ್ಯಾಬಿರಿಂತ್ ಇರುತ್ತೆ. ಇದು ಪೆರಿಲಿಂಫ್ ಎಂಬ ದ್ರವವನ್ನ ಸುತ್ತುವರೆದಿರುತ್ತೆ. ಪೊರೆಪೂರಿತವಾಗಿರುವಂತಹ ಲ್ಯಾಬಿರಿಂತ್ ನಲ್ಲಿ ಎಂಡೋಲಿಂಪ್ ಎನ್ನುವಂತಹ ದ್ರವ ಕೂಡ ತುಂಬಿರುತ್ತೆ. ಇನ್ನು ಸುರುಳಿ ಆಕಾರದಲ್ಲಿ ಇರುವಂತಹ ಲ್ಯಾಬಿರಿಂತ್ ನ ಭಾಗವನ್ನ ಕಾಕ್ಲಿಯಾ ಅಂತ ಕರೀತಾರೆ. ಸೊ ಕಾಕ್ಲಿಯಾದ ಪೊರೆಗಳಾಗಿರುವಂತಹ ರೀಸ್ನರ್ಸ್ ಮತ್ತು ಬೆಸಿಲಾರ್ ಪೊರೆಗಳು ಸುತ್ತುವರೆದಿರುವಂತಹ ಪೆರಿಲಿಂಪ್ ತುಂಬಿರುವಂತಹ ಎಲುಬಿನ ಲ್ಯಾಬಿರಿಂತ್ ಅನ್ನ ಮೇಲ್ಭಾಗದ ಸ್ಕೇಲಾ ವೆಸ್ಟಿಬ್ಯುಲೈ ಮತ್ತು ಕೆಳಭಾಗದ ಸ್ಕೇಲಾ ಟಿಂಪ್ಯಾನೈ ಗಳಾಗಿ ಅದು ವಿಭಾಗಿಸುತ್ತೆ. ಇನ್ನು ಕಾಕ್ಲಿಯಾದಲ್ಲಿ ಇರುವಂತಹ ಸ್ಕೇಲಾ ಮೀಡಿಯಾ ಅನ್ನುವಂತಹ ಆವರಣವು ಎಂಡೋಲಿಂಫಿನಿಂದ ತುಂಬಿಕೊಂಡಿರುತ್ತೆ. ಇನ್ನು ಕಾಕ್ಲಿಯಾದ ಬುಡದಲ್ಲಿ ಸ್ಕೇಲಾ ವೆಸ್ಟಿಬ್ಯುಲೈ ಅಂಡಾಕಾರದ ಕಿಟಕಿಯಲ್ಲಿ ಅದು ಕೊನೆಗೊಳ್ಳುತ್ತೆ. ಸೊ ಆದ್ರೆ ಸ್ಕೇಲಾ ಟಿಂಪ್ಯಾನೈ ಮಧ್ಯ ಕಿವಿಯನ್ನ ಸಂಪರ್ಕಿಸುವಂತಹ ಗೋಳಾಕಾರದ ಕಿಟಕಿಯಲ್ಲಿ ಅದು ಕೊನೆಗೊಳ್ಳುತ್ತೆ. ಓಕೆ, ಇನ್ನು ಕಾರ್ಟಿ. ಓಕೆ, ಕಾರ್ಟಿ ಅಂಗ ಅಂದ್ರೆ ಆರ್ಗನ್ ಆಫ್ ಕಾರ್ಟಿ ಅಂತ ಹೇಳ್ತೀವಿ. ಇದು ಬೆಸಿಲಾರ್ ಪೊರೆಯ ಮೇಲೆ ಇರುವಂತಹ ರಚನೆಯಾಗಿದೆ. ಇದು ಶ್ರವಣ ಗ್ರಾಹಕಗಳಾಗಿ ವರ್ತಿಸುವ ಲೋಮಾಂಗ ಸಹಿತ ಜೀವಕೋಶ ಆಗಿರುತ್ತೆ. ಇದು ಯಾವುದು ಆರ್ಗನ್ ಆಫ್ ಕಾರ್ಟಿ ಅಂತ ಕರಿತೀವಿ. ಇದು ಹೇರ್ ಸೆಲ್ ಅನ್ನ ಒಳಗೊಂಡಿರುತ್ತೆ. ಲೋಮಾಂಗ ಸಹಿತ ಜೀವಕೋಶಗಳು ಕಾರ್ಟಿ ಅಂಗದ ಒಳಭಾಗದಲ್ಲಿ ಸಾಲಾಗಿ ಇರ್ತವೆ. ಓಕೆ, ಇನ್ನು ಲೋಮಾಂಗ ಸಹಿತ ಜೀವಕೋಶದ ತಳಭಾಗವು ಅಂತರ್ವಾಹಿ ನರತಂತುಗಳ ಜೊತೆ ನಿಕಟ ಸಂಪರ್ಕದಲ್ಲಿರುತ್ತೆ. ಪ್ರತಿಯೊಂದು ಲೋಮಾಂಗ ಸಹಿತ ಜೀವಕೋಶದ ಮೇಲ್ತುದಿಯಿಂದ ಸ್ಟೀರಿಯೋ ಲೋಮಾಂಗ ಅಂದ್ರೇನು, ಸ್ಟೀರಿಯೋಸೀಲಿಯಾ ಅನ್ನುವಂತಹ ಹಲವಾರು ಪ್ರವರ್ಧಗಳು ಹೊರಚಾಚಿಕೊಂಡು ಇರ್ತವೆ. ಓಕೆ, ಸ್ಟೀರಿಯೋಸೀಲಿಯಾಗಳೆಂಬ ಹಲವಾರು ಪ್ರವರ್ಧಗಳು ಹೊರಚಾಚಿಕೊಂಡಿರ್ತವೆ. ಸೊ ಸಾಲಾಗಿರುವ ಲೋಮಾಂಗ ಸಹಿತ ಜೀವಕೋಶಗಳ ಮೇಲ್ಭಾಗದಲ್ಲಿ ತೆಳುವಾದ ಸ್ಥಿತಿಸ್ಥಾಪಕ ಪೊರೆ ಇದ್ದು ಅದಕ್ಕೆ ನಾವು ಟೆಕ್ಟೋರಿಯಲ್ ಪೊರೆ ಅಂತ ಕರಿತೀವಿ. ಇನ್ನು ಒಳಕಿವಿಯ ಕಾಕ್ಲಿಯಾದ ಮೇಲ್ಭಾಗದಲ್ಲಿ ವೆಸ್ಟಿಬ್ಯುಲಾರ್ ಸಲಕರಣೆ ಎನ್ನುವಂತಹ ಒಂದು ಸಂಕೀರ್ಣವಾದ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಈ ವೆಸ್ಟಿಬ್ಯುಲಾರ್ ಸಲಕರಣೆಯು 3 ಅರ್ಧಚಂದ್ರಾಕಾರದ ನಾಳ ಅಂದ್ರೇನು, ಸೆಮಿ ಸರ್ಕ್ಯುಲಾರ್ ಕೆನಲ್ಗಳು ಮತ್ತು ಓಟೋಲಿತ್. ಓಕೆ, ಓಟೋಲಿತ್ ಅನ್ನುವಂಥದ್ದು ಮ್ಯಾಕ್ಯುಲಾವು, ಸ್ಯಾಕ್ಯುಲ್ ಮತ್ತು ಯುಟ್ರಿಕಲ್ ಗಳ ಜ್ಞಾನಗ್ರಾಹಿ ಭಾಗವಾಗಿರುತ್ತೆ. ಸೊ ಪ್ರತಿ ಅರ್ಧಚಂದ್ರಾಕಾರದ ನಾಳವು ವಿಭಿನ್ನ ಸಮತಲದಲ್ಲಿ ಇದ್ದು ಪರಸ್ಪರ ಲಂಬ ಕೋನಗಳಲ್ಲಿ ಜೋಡಣೆಗೊಂಡಿರುತ್ತೆ. ಮೂಳೆ ನಾಳಗಳ ಪೆರಿಫಿಲಂ ನಲ್ಲಿ ಈ ಪೊರೆ ಪೂರಿತ ನಾಳಗಳು ನೇತಾಡ್ತಾ ಇರ್ತವೆ. ಅರ್ಧಚಂದ್ರಾಕಾರದ ನಾಳಗಳ
ತಳ ಏನಿರುತ್ತೆ ಅದು ಉಬ್ಬಿಕೊಂಡಿರುತ್ತೆ, ಅದನ್ನ ಆಂಪ್ಯುಲಾ ಅಂತ ನಾವು ಕರಿತೀವಿ. ಇದು ಕ್ರಿಸ್ಟಾ ಆಂಪ್ಯುಲಾರಿಸ್ ಎನ್ನುವ ಲೋಮಾಂಗ ಸಹಿತ ಜೀವಕೋಶ ಪೂರಿತವಾದಂತಹ ಚಾಚುಕೊಂಡಿರುವಂತಹ ದಿಣ್ಣೆಯನ್ನ ಒಳಗೊಂಡಿರುತ್ತೆ. ಸ್ಯಾಕ್ಯುಲ್ ಮತ್ತು ಯುಟ್ರಿಕಲ್ ಗಳ ಮ್ಯಾಕ್ಯುಲಾ ಎನ್ನುವಂತಹ ದಿಣ್ಣೆಯನ್ನ ಒಳಗೊಂಡಿರುತ್ತೆ. ಕ್ರಿಸ್ಟಾ ಮತ್ತು ಮ್ಯಾಕ್ಯುಲಾಗಳೆಂಬ ಎರಡು ವೆಸ್ಟಿಬ್ಯುಲಾರ್ ಸಲಕರಣೆಯ ನಿರ್ದಿಷ್ಟ ಗ್ರಾಹಕಗಳಾಗಿರ್ತವೆ. ದೇಹದ ಸಮತೋಲನ ಮತ್ತು ದೇಹದ ಭಂಗಿಯನ್ನ ಕಾಪಾಡೋದಕ್ಕೆ ಅವು ಕಾರಣ ಆಗಿರ್ತವೆ. ಯಾವುವು? ದಟ್ ಈಸ್ ನನ್ ಅದರ್ ದನ್ ಸ್ಯಾಕ್ಯುಲಾ ಮತ್ತು ಯುಟ್ರಿಕಲ್. ಓಕೆ, ಸ್ಯಾಕ್ಯುಲ್ ಮತ್ತೆ ಯುಟ್ರಿಕಲ್ ಮತ್ತೆ ಮ್ಯಾಕ್ಯುಲಾ ಎನ್ನುವ ದಿಣ್ಣೆಯನ್ನ ಹೊಂದಿರ್ತವೆ. ಸ್ಯಾಕ್ಯುಲ್ ಮತ್ತೆ ಯುಟ್ರಿಕಲ್ ಏನಿರ್ತವೆ ಅವು ಮ್ಯಾಕ್ಯುಲಾ ಎನ್ನುವಂತಹ ದಿಣ್ಣೆಯನ್ನ ಹೊಂದಿರ್ತವೆ. ಕ್ರಿಸ್ಟಾ ಮತ್ತು ಮ್ಯಾಕ್ಯುಲಾ ಏನಿರ್ತವಲ್ವಾ, ಇವೆರಡೂ ಕೂಡ ವೆಸ್ಟಿಬ್ಯುಲಾರ್ ಸಲಕರಣೆಯ ನಿರ್ದಿಷ್ಟ ಗ್ರಾಹಕಗಳಾಗಿದ್ದು ದೇಹದ ಬ್ಯಾಲೆನ್ಸ್ ಮತ್ತೆ ದೇಹದ ಭಂಗಿಯನ್ನ ಕಾಪಾಡೋದಕ್ಕೂ ಕೂಡ ಅವು ಕಾರಣ ಆಗಿರ್ತವೆ. ಓಕೆ, ಇನ್ನು ಶ್ರವಣ ಗ್ರಹಿಕೆಯ ಕ್ರಿಯಾವಿಧಾನ ನೋಡೋದಾದ್ರೆ, ನಮ್ಮ ಕಿವಿ ಹೇಗೆ ಶಬ್ದದ ಅಲೆಗಳನ್ನ ನರ ಆವೇಗಗಳಾಗಿ ಪರಿವರ್ತಿಸುತ್ತೆ ಮತ್ತು ಮೆದುಳು ಅದನ್ನ ಗ್ರಹಿಸಿ ವಿಶ್ಲೇಷಣೆಯಾದ ಶಬ್ದವನ್ನ ಹೇಗೆ ಗುರುತಿಸ್ತೀವಿ ಅಂದ್ರೆ, ಹೊರ ಕಿವಿಯ ಶಬ್ದದ ಅಲೆಗಳನ್ನ ಫಸ್ಟ್ ಸ್ವೀಕರಿಸುತ್ತೆ. ಇದು ಕಿವಿ ಅಂತ ಅನ್ಕೊಂಡ್ರೆ ಫಸ್ಟ್ ಸ್ವೀಕರಿಸುತ್ತೆ ಮತ್ತು ಅವುಗಳನ್ನ ಕಿವಿಯ ತಮಟೆಗೆ ಫಸ್ಟ್ ತಲುಪಿಸುತ್ತೆ. ಈ ಶಬ್ದದ ಅಲೆಗಳಿಗೆ ಪ್ರತಿಕ್ರಿಯೆಯಾಗಿ ಕಿವಿಯ ತಮಟೆಯು ಕಂಪಿಸುತ್ತೆ ಮತ್ತು ಈ ಕಂಪನಗಳು ಮಧ್ಯ ಕಿವಿಯ ಮೂಳೆಗಳ ಮುಖಾಂತರ ಅಂಡಾಕಾರದ ಕಿಟಿಕಿಗೆ ಪ್ರಸಾರಗೊಳ್ಳುತ್ತೆ. ಸೊ ಮಧ್ಯ ಕಿವಿಯಲ್ಲಿ ಸುತ್ತಿಗೆ ಮೂಳೆ, ಅಡಿಗಲ್ಲು ಮತ್ತೆ ರಿಕಾಪು ಇವುಗಳ ಮುಖಾಂತರ ಅದು ಅಂಡಾಕಾರದ ಕಿಟಕಿಗೆ ಪ್ರಸಾರಗೊಳ್ಳುತ್ತೆ. ಇನ್ನು ಅಂಡಾಕಾರದ ಕಿಟಕಿಯ ಮುಖಾಂತರ ಕಂಪನಗಳು ಕಾಕ್ಲಿಯಾದ ದ್ರವಕ್ಕೆ ಸಾಗಿಸಲ್ಪಡುತ್ತೆ. ಕಂಪನಗಳು ದ್ರವಗಳಲ್ಲಿ ಅಲೆಗಳನ್ನ ಉತ್ಪತ್ತಿ ಮಾಡ್ತವೆ. ಓಕೆ, ದ್ರವಗಳಲ್ಲಿ ಅಲೆಗಳನ್ನ ಉತ್ಪತ್ತಿ ಮಾಡ್ತವೆ. ಸೊ ಇವುಗಳಲ್ಲಿನ ಅಲೆಗಳು ಬೆಸಿಲಾರ್ ಪೊರೆಯಲ್ಲಿ ಕಿರು ಅಲೆಗಳನ್ನ ಉಂಟು ಮಾಡ್ತವೆ. ಈ ಬೆಸಿಲಾರ್ ಪೊರೆಯ ಈ ಚಲನೆಗಳು ಲೋಮಾಂಗ ಸಹಿತ ಕೋಶಗಳನ್ನ ಬಾಗಿಸಿ ಅವುಗಳನ್ನ ಟೆಕ್ಟೋರಿಯಲ್ ಪೊರೆಗೆ ವಿರುದ್ಧವಾಗಿ ಒತ್ತುತ್ತವೆ. ಸೊ ಇದ್ರ ಪರಿಣಾಮವಾಗಿ ಏನಾಗುತ್ತೆ, ಸಂಬಂಧಿತ ಅಂತರ್ವಾಹಿ ನರಜೀವಕೋಶಗಳಲ್ಲಿ ನರ ಆವೇಗಗಳು ಉತ್ಪತ್ತಿ ಆಗ್ತವೆ. ಈ ಆವೇಗಗಳನ್ನ ಅಂತರ್ವಾಹಿ ತಂತುಗಳು ಶ್ರವಣ ನರದ ಮುಖಾಂತರ ಮೆದುಳಿನ ಶ್ರವಣ ರಗಟೆಯ ಪ್ರದೇಶಕ್ಕೆ ಪ್ರಸರಣೆ ಮಾಡ್ತವೆ. ಸೊ ನಂತರ ಅಲ್ಲಿ ಆವೇಗಗಳು ವಿಶ್ಲೇಷಣೆಗೊಂಡು ಶಬ್ದದ ಕಲ್ಪನೆ ಆಗುತ್ತೆ. ಓಕೆ, ಇನ್ನು ಒಟ್ಟಾರೆಯಾಗಿ ಈ ಒಂದು ನರ್ವಸ್ ಸಿಸ್ಟಮ್ ನಾವೇನ್ ನೋಡಿದ್ವಿ, ಇದರ ಸಾರಾಂಶವನ್ನ ನೋಡೋದಾದ್ರೆ, ನರವ್ಯೂಹ ದೇಹದ ಎಲ್ಲ ಅಂಗಾಂಗಗಳ ನಡುವೆ ಸಮನ್ವಯತೆ ಮತ್ತು ಐಕ್ಯತೆಯ ಕಾರ್ಯಗಳನ್ನ ನಿರ್ವಹಿಸೋದ್ರ ಜೊತೆಗೆ ಚಯಾಪಚಯ ಕ್ರಿಯೆ ಮತ್ತು ಸಮಸ್ಥಿತಿಯನ್ನ ಇದು ಕಾಪಾಡುತ್ತೆ. ನರವ್ಯೂಹದ ಮೂಲ ಘಟಕಗಳಾಗಿರುವಂತಹ ನರಜೀವಕೋಶಗಳು ಪೊರೆಯ ಒಳಬದಿ ಮತ್ತು ಹೊರಬದಿಯಲ್ಲಿನ ಅಯಾನುಗಳ ಸಾರತೆಯ ಪ್ರವಣತೆಯಿಂದಾಗಿ ಉದ್ರೇಕಗೊಳ್ಳಬಲ್ಲ ಜೀವಕೋಶಗಳಾಗಿರ್ತವೆ. ವಿಶ್ರಾಂತ ನರಪೊರೆಯ ಒಳ ಮತ್ತು ಹೊರಬದಿಯಲ್ಲಿ ಕಂಡುಬರುವಂತಹ ವಿದ್ಯುತ್ ವಿಭವಾಂತರವನ್ನ ವಿಶ್ರಾಂತ ವಿಭವ ಅಂತ ಕರೀತಾರೆ. ನರಗಳ ಆವೇಗವು ಆಕ್ಸಾನಿನ ಪೊರೆಯುದ್ದಕ್ಕೂ ಧ್ರುವೀಕರಣ ಮತ್ತು ಮರುಧ್ರುವೀಕರಣ ಅಲೆಗಳ ರೂಪದಲ್ಲಿ ಪ್ರಸರಣೆಯಾಗುತ್ತೆ. ಸಂಸರ್ಗವು ಪೂರ್ವ ಸಂಸರ್ಗಿಕ ನರಕೋಶದ ಪೊರೆ ಮತ್ತು ಸಂಸರ್ಗಾನಂತರ ಪೊರೆಯಿಂದ ಉಂಟಾಗುತ್ತೆ. ಈ ಪೊರೆಗಳು ಸಂಸರ್ಗಿಕ ಸಂದು ಎಂಬ ಅಂತರದಿಂದ ಬೇರ್ಪಟ್ಟಿರಬಹುದು ಅಥವಾ ಬೇರ್ಪಡದೆಯೂ ಇರಬಹುದು. ಇನ್ನು ಸಂಸರ್ಗಗಳಲ್ಲಿ ಆವೇಗಗಳ ಪ್ರಸರಣೆಯಲ್ಲಿ ಪಾತ್ರ ವಹಿಸುವಂತಹ ರಾಸಾಯನಿಕಗಳನ್ನ ನರವಾಹಕಗಳು ಅಂತ ಹೇಳಿ ಕರಿತೇವೆ. ಇನ್ನು ಮಾನವನ ನರವ್ಯೂಹವು ಎರಡು ವಿಭಾಗಗಳನ್ನ ಒಳಗೊಂಡಿರುತ್ತೆ, ಒಂದು CNS ಇನ್ನೊಂದು PNS. ಸೊ ಕೇಂದ್ರ ನರವ್ಯೂಹವು ಮೆದುಳು ಮತ್ತು ಮೆದುಳಿವಳ್ಳಿಗಳನ್ನ ಒಳಗೊಂಡಿರುತ್ತೆ. ಮೆದುಳನ್ನ 3 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ: ಮುಮ್ಮೆದುಳು, ಮಧ್ಯ ಮೆದುಳು ಮತ್ತೆ ಹಿಮ್ಮೆದುಳು. ಮುಮ್ಮೆದುಳು ಮಹಾಮಸ್ತಿಷ್ಕ, ಥಲಾಮಸ್ ಮತ್ತು ಹೈಪೋಥಲಾಮಸ್ ಗಳನ್ನ ಒಳಗೊಂಡಿರುತ್ತೆ. ಈ ಮಹಾಮಸ್ತಿಷ್ಕ ಏನಿದೆ ಉದ್ದವಾಗಿ 2 ಹೋಳಾಗಿರುತ್ತೆ, ಅದನ್ನ ಕಾರ್ಪಸ್ ಕ್ಯಾಲಸಮ್ ಎಂಬ ರಚನೆ ಜೋಡಣೆ ಮಾಡಿರುತ್ತೆ. ಓಕೆ, ಮುಮ್ಮೆದುಳು ಅತಿ ಪ್ರಮುಖ ಭಾಗವಾಗಿರುವಂತಹ ಹೈಪೋಥಲಾಮಸ್ ಏನಿರುತ್ತೆ ನಮ್ಮ ದೇಹದ ಉಷ್ಣತೆ, ಆಹಾರ ಸೇವನೆ, ನೀರು ಕುಡಿಯುವಿಕೆ ಕಾರ್ಯಗಳನ್ನ ನಿಯಂತ್ರಿಸುತ್ತೆ. ಇನ್ನು ಮಹಾಮಸ್ತಿಷ್ಕ ಗೋಳಾರ್ಧಗಳ ಒಳಗಿನ ಭಾಗಗಳು ಮತ್ತು ಗುಂಪಿನಲ್ಲಿ ಇರುವಂತಹ ಅವುಗಳ ಜೊತೆಗಿನ ಆಳವಾದ ರಚನೆಗಳು ಲಿಂಬಿಕ್ ವ್ಯವಸ್ಥೆ ಎಂಬ ಸಂಕೀರ್ಣ ರಚನೆಯನ್ನ ರೂಪಿಸ್ತವೆ. ಅವು ವಾಸನೆ, ಸ್ವಯಮಾಧಿಕಾರಕ ಪ್ರತಿಕ್ರಿಯೆ, ಲೈಂಗಿಕ ವರ್ತನೆಯ ನಿಯಂತ್ರಣ, ಭಾವಾತ್ಮಕ ಪ್ರತಿಕ್ರಿಯೆಗಳ ಅಭಿವ್ಯಕ್ತಿ ಮತ್ತು ಪ್ರೇರಣೆಗಳಿಗೆ ಸಂಬಂಧಿಸಿರುತ್ತೆ. ಮಧ್ಯ ಮೆದುಳು ದೃಷ್ಟಿಯ, ಸ್ಪರ್ಶದ ಮತ್ತು ಶ್ರವಣದ ಮಾಹಿತಿಗಳ ಸ್ವೀಕಾರ ಮತ್ತು ಸಂಯೋಜನೆಗೆ ಕಾರಣವಾಗಿರುತ್ತೆ. ಹಿಮ್ಮೆದುಳು ಏನಿರುತ್ತೆ ಪಾನ್ಸು, ಅನುಮಸ್ತಿಷ್ಕ ಮತ್ತು ಮಣಿಶಿರಗಳನ್ನ ಒಳಗೊಂಡಿರುತ್ತೆ. ಅನುಮಸ್ತಿಷ್ಕ ಕಿವಿಗಳ ಅರ್ಧಚಂದ್ರಾಕಾರ ನಾಳಗಳ ಮತ್ತು ಶ್ರವಣ ವ್ಯವಸ್ಥೆಯ ಮಾಹಿತಿಗಳನ್ನ ಸಮಗ್ರಗೊಳಿಸುತ್ತೆ. ಮಣಿಶಿರದಲ್ಲಿ ಏನಾಗುತ್ತೆ, ಉಸಿರಾಟ, ಹೃದಯ ನಾಳಗಳ ಪರಾವರ್ತಿತ ಪ್ರತಿಕ್ರಿಯೆಗಳು, ಜಠರ ಸ್ರಾವಿಕೆಗಳಿಗೆ ಸಂಬಂಧಿಸಿದಂತಹ ಕೇಂದ್ರಗಳು ಇರ್ತವೆ. ಪಾನ್ಸ್ ನಲ್ಲಿ ಮೆದುಳಿನ ಬೇರೆ ಬೇರೆ ಭಾಗಗಳನ್ನ ಅಂತರ್ ಸಂಪರ್ಕ ಮಾಡುವಂತಹ ನರತಂತುಗಳ ಪ್ರಾಂತಗಳು ಕೂಡ ಇದಾವೆ. ಇನ್ನು ಪರಿಧೀಯ ನರವ್ಯೂಹದ ಪ್ರಚೋದನೆಯಿಂದ ಆಗುವಂತಹ ಸಂಪೂರ್ಣ ಅನೈಚ್ಛಿಕ ಪ್ರತಿಕ್ರಿಯೆಯನ್ನ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳಿ ಕರೀತಾರೆ.
ಇನ್ನು ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳ ಮಾಹಿತಿಯನ್ನ ಕೇಂದ್ರ ನರವ್ಯೂಹವು ಜ್ಞಾನೇಂದ್ರಿಯಗಳ ಮುಖಾಂತರ ಸ್ವೀಕರಿಸಿ ಅದನ್ನು ಸಂಸ್ಕರಿಸಿ ವಿಶ್ಲೇಷಿಸುತ್ತೆ. ಸಂಕೇತಗಳು ನಂತರ ಅವಶ್ಯಕ ಹೊಂದಾಣಿಕೆಗೆ ಕಳಿಸಲಾಗುತ್ತೆ. ಮನುಷ್ಯನ ಕಣ್ಣುಗುಡ್ಡೆಗಳ ಗೋಡೆಯು 3 ಪದರಗಳಿಂದ ಕೂಡಿರುತ್ತೆ. ಹೊರಗಿನ ಪದರಗಳಾಗಿ ಕಾರ್ನಿಯಾ ಮತ್ತು ಸ್ಕ್ಲೀರಾ ಇರುತ್ತೆ. ಸ್ಕ್ಲೀರಾದ ಒಳಭಾಗಕ್ಕಿರುವಂತಹ ಮಧ್ಯಪದರವನ್ನ ಕೋರಾಯ್ಡ್ ಅಂತ ಕರೀತಾರೆ. ಅತಿ ಒಳಗಿನ ಪದರವಾದಂತಹ ಅಕ್ಷಿಪಟಲದಲ್ಲಿ 2 ತರಹದ ದ್ಯುತಿಗ್ರಾಹಕ ಜೀವಕೋಶಗಳಾದಂತಹ ಸರಳು ಕೋಶ ಮತ್ತು ಶಂಕುಕೋಶಗಳು ಇರ್ತವೆ. ಇನ್ನು ಪ್ರಕಾಶಮಾನವಾದಂತಹ ಬೆಳಕಿನಲ್ಲಿ ದೃಷ್ಟಿ ಮತ್ತು ವರ್ಣದೃಷ್ಟಿ ಶಂಕುಕೋಶಗಳ ಕಾರ್ಯಗಳು ಮತ್ತು ಮಂದ ಪ್ರಕಾಶದಲ್ಲಿ ಸರಳು ಕೋಶಗಳ ಕಾರ್ಯ. ಓಕೆ, ಬೆಳಕು ಕಾರ್ನಿಯಾ ಮತ್ತು ಮಸೂರಗಳ ಮುಖಾಂತರ ಪ್ರವೇಶಿಸಿ ವಸ್ತುವಿನ ಪ್ರತಿಬಿಂಬವು ಅಕ್ಷಿಪಟಲದ ಮೇಲೆ ಮೂಡುವಂತೆ ಆಗುತ್ತೆ. ಇನ್ನು ಕಿವಿಯನ್ನ ಹೊರಕಿವಿ, ಮಧ್ಯಕಿವಿ ಮತ್ತೆ ಒಳಕಿವಿ ಅಂತ ಹೇಳಿ ವಿಭಾಗಿಸಬಹುದು. ಮಧ್ಯಕಿವಿಯಲ್ಲಿ ಸುತ್ತಿಗೆ, ಮೂಳೆ, ಅಡಿಗಲ್ಲು ಮತ್ತೆ ರಿಕಾಪು ಎನ್ನುವಂತಹ 3 ಮೂಳೆಗಳು ಇದಾವೆ. ದ್ರವ ತುಂಬಿದ ಒಳಕಿವಿಗೆ ಲ್ಯಾಬಿರಿಂತ್ ಅಂತ ಕರೀತಾರೆ. ಲ್ಯಾಬಿರಿಂತ್ ನ ಸುರುಳಿ ಸುತ್ತಿದ ಭಾಗಕ್ಕೆ ಕಾಕ್ಲಿಯಾ ಅಂತ ಕರೀತಾರೆ. ಕಾರ್ಟಿ ಅಂಗವು ಶ್ರವಣ ಗ್ರಹಿಸಬಲ್ಲಂತಹ ಲೋಮಾಂಗ ಸಹಿತ ಜೀವಕೋಶಗಳನ್ನ ಒಳಗೊಂಡಿರುತ್ತೆ. ಆರ್ಗನ್ ಆಫ್ ಕಾರ್ಟಿ ಅಂತ ಹೇಳಿದ್ವಲ್ಲ ಅದು. ಆಮೇಲೆ ಅವು ಬೆಸಿಲಾರ್ ಪೊರೆಯ ಮೇಲೆ ಇರ್ತವೆ. ಕಿವಿಯ ತಮಟೆಯ ಮೇಲೆ ಉತ್ಪತ್ತಿಯಾದಂತಹ ಶಬ್ದ ಕಂಪನಗಳು ಕಿವಿಯ ಮೂಳೆಗಳು ಮತ್ತು ಅಂಡಾಕಾರದ ಕಿಟಕಿಯ ಮುಖಾಂತರವಾಗಿ ದ್ರವ ತುಂಬಿದ ಒಳಕಿವಿಗೆ ಅದು ಪ್ರಸಾರಗೊಳ್ಳುತ್ತೆ. ನರ ಆವೇಗಗಳು ಉತ್ಪತ್ತಿಯಾಗಿ ಅಂತರ್ವಾಹಿ ನರತಂತುಗಳ ಮುಖಾಂತರ ಮೆದುಳಿನ ಶ್ರವಣದ ರಗಟೆಗೆ ಪ್ರಸಾರಗೊಳ್ಳುತ್ತೆ. ಒಳಕಿವಿಯು ಕಾಕ್ಲಿಯಾದ ಮೇಲೆ ವೆಸ್ಟಿಬ್ಯುಲಾರ್ ಉಪಕರಣ ಎಂಬ ಸಂಕೀರ್ಣವಾದಂತಹ ವ್ಯವಸ್ಥೆಯನ್ನು ಹೊಂದಿದೆ. ಇದು ಗುರುತ್ವಾಕರ್ಷಣೆ ಮತ್ತು ಚಲನವಲನಗಳಿಂದ ಪ್ರಭಾವಿತಗೊಂಡಿದ್ದು ದೇಹದ ಸಮತೋಲನ ಮತ್ತು ದೇಹದ ಭಂಗಿಯನ್ನ ಕಾಪಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಯಾವುದು ಒಳಕಿವಿ ಏನಿರುತ್ತಲ್ವಾ ಅದು ಕಾಕ್ಲಿಯಾದ ಮೇಲೆ ವೆಸ್ಟಿಬ್ಯುಲಾರ್ ಉಪಕರಣ ಎನ್ನುವಂತಹ ಸಂಕೀರ್ಣವಾದ ವ್ಯವಸ್ಥೆಯನ್ನ ಒಳಗೊಂಡಿರುತ್ತೆ. ಸೊ ಆ ಉಪಕರಣ ಏನಿದೆ ಗುರುತ್ವಾಕರ್ಷಣೆ ಮತ್ತು ಚಲನವಲನಗಳಿಂದ ಪ್ರಭಾವಿತಗೊಂಡಿರುತ್ತೆ. ಸೊ ದೇಹದ ಸಮತೋಲನ ಮತ್ತು ದೇಹದ ಭಂಗಿಯನ್ನ ಕಾಪಾಡೋದ್ರಲ್ಲಿ ಅದು ಸಹಕಾರಿ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ನರ್ವಸ್ ಸಿಸ್ಟಮ್ ಕಂಪ್ಲೀಟ್ ಆಯ್ತು. ಸೊ ಮುಂದಿನ ತರಗತಿಯಲ್ಲಿ ಇನ್ನೂ ಒಂದು ಚಾಪ್ಟರ್ ಜೊತೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನೋಡಿ ಕಾಕ್ಲಿಯಾದ ಸೀಳು ನೋಟದ ಚಿತ್ರಿತ ಪ್ರತಿನಿಧಿತ್ವ.